ನನ್ನ ಸ್ವಂತ ಅನುಭವವನ್ನು ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಜ್ಯೂಸ್ ಮೂಲಕ ವಾದಿರಾಜ್ ಮಾತಾಡಿರೋದು. ಸ್ನೇಹಿತರೆ, ಒಂದು ಉಂಗುರ ನೋಡ್ಕೊಳ್ಳಿ. ಸೊ ಚೆನ್ನಾಗಿದೆ ಅಲ್ವಾ? ಇದಕ್ಕೆ ರಾಜಮುದ್ರೆ ಉಂಗುರ ಅಂತ ಹೇಳ್ತಾರೆ. 4.5 5 ಗ್ರಾಮ್ವರೆಗೂ ಬರುತ್ತೆ. ಏನಪ್ಪ ಇದು ಉಂಗುರ ತೋರಿಸ್ತಿದ್ದಾರೆ ಅಂತೀರಾ? ಸೊ ಇದ್ರ ಬಗ್ಗೆ ಒಂದು ಕತೆ ಇದೆ, ಹೇಳ್ತೀನಿ ನಾನು ನಿಮಗೆ. ಇದು ನನ್ನ ಆ್ಯನಿವರ್ಸರಿ ಗಿಫ್ಟ್ನ ಕೊಟ್ಟಿರುವಂಥದ್ದು ನನ್ನ ವೈಫು. ಸೊ ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆದಂಥ ಐಟಮು ಅಂತ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿದೆ ಅಲ್ವಾ? ಸೊ ಇದನ್ನು ಕೇವಲ 2 ವರ್ಷದ ಹಿಂದೆ ತೊಗೊಂಡಿರುವಂಥದ್ದು. ಇದರ ಬೆಲೆ ಆವಾಗ 32,000. ಎಷ್ಟು? 32,000 ರೂಪಾಯಿಗೆ ಬಂದಿರುವಂತಹ ಉಂಗುರ ಇದು. 2 ವರ್ಷದ ಹಿಂದೆ ನಾನು ಹೇಳ್ತಿರೋದು ಸ್ನೇಹಿತರೆ. ಅದೇ ಇವಾಗಿನ ಬೆಲೆಗೆ ನಾನು ಇದನ್ನು ತೊಗೊಳಕ್ಕೆ ಹೋದರೆ 55,000 60,000 ರೂಪಾಯಿವರೆಗೂ ಹೋಗುತ್ತೆ ಸ್ನೇಹಿತರೆ. 55,000 60,000 ರೂಪಾಯಿ. ಅಲ್ಲಿಗೆ 32,000 ರೂಪಾಯಿದನ್ನು 60,000 ರೂಪಾಯಿದಲ್ಲಿ 32 ತೆಗೆದ್ರೆ 28,000 ರೂಪಾಯಿ ಆಯಿತು. ಅಂದರೆ ನಾನು ಹೇಳೋದು, ಇದೇ 32,000ನ ಯಾರಿಗೋ ನಾನು ಬಡ್ಡಿ ಹೆಂಗೆ ಕೊಟ್ಟಿದ್ರೆ ಅಥವಾ ಯಾರಿಗೋ ಒಬ್ರಿಗೆ ಕೊಟ್ಟಿದ್ರೆ ನನಗಿವತ್ತು ಹಬ್ಬಬ್ಬ ಅಂದರೆ ಒಂದು 5,000ರಿಂದ 10,000 ರೂಪಾಯಿ ಜಾಸ್ತಿ ಬರ್ತಿತ್ತು ಅಂತ ಅಂದ್ಕೊಳ್ಳಿ, ಅಥವಾ ಅಲ್ಲಿಗೆ ಟೋಪಿಗೆ ಹಾಕ್ಬಿಡೋರು ಅಂತ ಅಂದ್ಕೊಳ್ಳಿ. ಆದರೆ ಇದು ನಮ್ಮ ಕೈಯಲ್ಲೇ ಇದೆ, ನನ್ನ ಕೈಯಲ್ಲೇ ಇದೆ. ಹಾಗೆ ನೋಡೋ ಜನರು ಕೂಡ ನೋಡಪ್ಪ ಎಷ್ಟು ಚೆನ್ನಾಗಿರೋ ಉಂಗುರ ಹಾಕ್ಕೊಂಡಿದ್ದಾರೆ ಅನ್ನೋ ಕ್ರೆಡಿಟ್ ಸಿಗುತ್ತೆ. ಪ್ಲಸ್ಸು ಇದರ ಬೆಲೆ ಇವತ್ತು 60,000. ಅಲ್ಲಿಗೆ 28,000 ರೂಪಾಯಿವನ್ನು ಇದು ಉಂಗುರ ದುಡ್ದಿದೆ ಇವತ್ತು. ಅಂದರೆ ನಾನು ಹೇಳೋದು, ಇನ್ವೆಸ್ಟ್ಮೆಂಟ್ ಹೇಗಿರಬೇಕಪ್ಪ ಅಂದರೆ, ನೀವು ಇದನ್ನು ಮಾರಿಬಿಟ್ಟೇ ದುಡ್ಡು ತೊಗೋಬೇಕು ಅನ್ನೋ ಥರ ವಿಚಾರ ಮಾಡಬೇಡಿ. ನಿಮಗೋಸ್ಕರ ಹಾಕ್ಕೊಳ್ಳಿ. ಯಾಕಂದರೆ ಬಂಗಾರ ಹಾಕ್ಕೋಬೇಕಲ್ವ? ಸೊ ಬಂಗಾರ ಹಾಕ್ಕೊಂಡಿರ್ತೀರ, ವಿತ್ ನಿಮಗೆ ಒಂದು ಕ್ರೆಡಿಟ್ ಸಿಗುತ್ತೆ. ಏನಪ್ಪ ಬಂಗಾರದ ಉಂಗುರ ಹಾಕ್ಕೊಂಡಿದ್ದಾರೆ, ಪ್ಲಸ್ ಅದ್ರ ಮೇಲೆ 32,000 ರೂಪಾಯಿಗೆ 28,000 ರೂಪಾಯಿ ಬಡ್ಡಿ 2 ವರ್ಷದಲ್ಲಿ ಹೆಂಗೆ ಬರೋಕ್ಕೆ ಸಾಧ್ಯ? ಹಂಗಂದು ಮಾತ್ರಕ್ಕೆ ವರ್ಷ ಇದೇ ಥರ ಬರುತ್ತೆ ಅಂತಲ್ಲ. ಚಿನ್ನದ ಬೆಲೆ ಏರಿಳಿತ ಆಗ್ತಾ ಇರುತ್ತೆ. ಇಳಿಬೋದು ಅಥವಾ ಏರ್ಬೋದು. ಏರಿದಾಗ ನಿಮ್ಮ ನಾನು ಹತ್ರ 100% ಹೇಳಬಲ್ಲೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ವಿಚಾರ ಮಾಡಿದರೆ 100% ನಿಮ್ಗೆ ರಿಟರ್ನ್ ಕೊಟ್ಟೇ ಕೊಡುತ್ತೆ ಅನ್ನೋದು ಗ್ಯಾರಂಟೆಡ್. ಅದ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ. ಆದರೆ ಚಿನ್ನವನ್ನು ಮಾರೋಗೋಸ್ಕರ ಅಥವಾ ಇನ್ನೊಂದಕ್ಕೋಸ್ಕರ ಅನ್ನೋಕ್ಕಿಂತ ನೀವು ಹಾಕ್ಕೊಳ್ಳೋಗೋಸ್ಕರ ತೊಗೊಂಡ್ರೆ, ಇವತ್ತು ನೀವು ನೋಡ್ತಿರ್ಬೋದು ನನ್ನ ಉದಾಹರಣೆ ನಾನು ಹೇಳ್ತಾ ಇದ್ದೀನಿ, ಒಂದೇ ಅಲ್ಲ ತುಂಬ ಇದೆ. ಸೊ ಅದ್ರಗೋಸ್ಕರ ಚಿನ್ನದ ಉಳಿತಾಯ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆಗೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂತಹ ಒಳ್ಳೆ ವಿಡಿಯೋಗಳ ಬೇಕು ಅಂದರೆ ನಮ್ಮ ಪೇಜನ್ನು ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದ.